ಇವತ್ತು ಕರಿಬೇವನ್ನ ಮಾಡ್ತಾ ಇದ್ದೀವಿ. ಸೊ ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು, ತಲೆ ಕೂದಲಿಗೂ ಒಳ್ಳೆಯದು ತುಂಬ. ಸೊ ಎಲ್ಲರೂ ಕರಿಬೇವನ್ನ ಸೈಡಲ್ಲಿ ಇಟ್ಬಿಡ್ತಾರೆ. ಸೊ ಈಗ ನಾನು ಕರಿಬೇವನ್ನೇ ಇವೆಲ್ಲ ಇದು ಮಾಡಿ ಮಾಡ್ತಾಯಿದ್ದೀನಿ, ಅನ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ. ಸೊ ಇದು ಬಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ ನೋಡಿ. ಅಕ್ಕಿ ತೊಗೋಬೇಕು, 1 ಪಾವು ತೊಗೊಂಡಿದ್ದೀನಿ. ಎಣ್ಣೆ, ಇದು ಬಂದು ಪೆಪ್ಪರ್ ಪೌಡರು, ಇದು ಬಂದು ಹಸಿ ಕರಿಬೇವು ತೊಗೊಂಡಿದ್ದೀನಿ. ಇದು ಬಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಜೀರಿಗೆ, ಅರ್ಧ ಹೋಳು ನಿಂಬೆಹಣ್ಣು, ಇದು ಅರಿಶಿನದ ಪುಡಿ, ಉಪ್ಪು, ಇದು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಸಾಸಿವೆ, ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಕಡಲೆಕಾಯಿ ಬೀಜ, ಕೊಬ್ಬರಿ. ಈಗ ಕರಿಬೇವನ್ನಕ್ಕೆ ಒಂದೊಂದಾಗೆ ಹುರ್ಕೊಳ್ಳೋಣ. ಮೊದಲು ಡ್ರೈಯಾಗೆ ಹುರ್ಕೊಳ್ಳೋಣ, ಎಣ್ಣೆ ಏನು ಬೇಕಿಲ್ಲ. ಮೊದಲು ಜೀರಿಗೆ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಆಗಿದೆ, ಇದನ್ನು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಸೊ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಹುರ್ಕೊಳ್ಳೋಣ. ಹಸಿರು ಬಣ್ಣ ಹಾಗೇ ಇರಬೇಕು. ಸೊ ಒಂಚೂರು ಸ್ವಲ್ಪ ಎಣ್ಣೆನಲ್ಲೇ ಒಂಚೂರು ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸಾಕು. ಇದೆಲ್ಲ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ 3 ಹುರ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೊಂದೇ. ಈಗ ನೋಡಿ, ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ, 4 ಸ್ಪೂನ್ ಎಣ್ಣೆ. ಈಗ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ತುಪ್ಪನೂ ಹಾಕಿದ್ರೆ. ಸ್ವಲ್ಪ ಎಣ್ಣೆ ತುಪ್ಪ ಕಾದಿದ ತಕ್ಷಣ ಸಾಸಿವೆ ಹಾಕೋಣ. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕೋಣ. ನೆಕ್ಸ್ಟು ಕಡಲೆಕಾಯಿ ಬೀಜ ಹಾಕೋಣ. ಸೊ ಈ ಕಡಲೆಬೇಳೆ ಹಾಕೋಣ. ಉದ್ದಿನಬೇಳೆನೂ ಹಾಕೋಣ. ಈಗ ಆಗಿದೆ. ಈಗ ಸ್ವಲ್ಪ ಮೆಣಸು ಪುಡಿ ಹಾಕೋಣ. ಸ್ವಲ್ಪ ಹಿಂಗೆ ಹಾಕೋಣ. ಈಗ ಹಿಂಗೆ ಹಾಕಿದ ತಕ್ಷಣ ಈಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಆಗಿದೆ, ಇದು ಒಗ್ಗರಣೆ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿಯಾಗಿದೆ, ಅನ್ನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ಎಷ್ಟು ಅಳತೆಗೆ ಮಾಡಿದ್ದೀವೋ ಅಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ನಿಂಬೆಹಣ್ಣು ಹಾಕ್ಕೋಬೇಕಾಗತ್ತೆ. ಬಿಸಿ ತಣ್ಣಗಾದ್ಮೇಲೆ ಎಲ್ಲ ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕಿದ್ದೀವಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ.
ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಕರಿಬೇವನ್ನ ರೆಡಿಯಾಗಿದೆ. ಮೇಲ್ಗಡೆಗೆ ಕಾಯಿ ತುರಿ ಹಾಕ್ಬಿಟ್ಟು ತಿನ್ನಬೇಕಾಗುತ್ತೆ ನಾವು. ಕಾಯಿ ತುರಿ ಹಾಕೋಣ. ನೆಕ್ಸ್ಟು ಕರಿಬೇವನ್ನು ಹಾಕೋಣ.